ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಜೀವನದಲ್ಲಿ ನೀವು ಯಾವ ವ್ಯಕ್ತಿಗೋಸ್ಕರ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀರಲ್ಲ, ಆ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ಬೇಕಾ ಅಥವಾ ನಿಮ್ಮ ಲೈಫ್ ಅಲ್ಲಿ ನೀವು ಮೂವ್ ಆನ್ ಆಗ್ಬೋದಾ ಅನ್ನೋದನ್ನ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ತಗೊಳ್ಬಹುದು. ಓಕೆನಾ? ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ? ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಜೀವನದಲ್ಲಿ ಯಾವ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾ ಇದಾರಲ್ಲ, ಆ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ಬೇಕಾ ಅಥವಾ ಇವ್ರ ಜೀವನದಲ್ಲಿ ಇವರು ಮೂವ್ ಆನ್ ಆಗೋದು ಉತ್ತಮನ ತಿಳಿಸಿ. ಓಕೆ, ಇಲ್ಲಿ ಫಸ್ಟ್ ನಿಮ್ಮಿಬ್ರ ಸಿಚುವೇಶನ್ ಆಗಿರೋದ್ ನೋಡೋದಾದ್ರೆ, ಸಿಚುವೇಶನ್ ಅನ್ನೋ ಸೆನ್ಸ್ ನೀವಿಬ್ರು ಈಗಿರೋ ನಿಮ್ಮಿಬ್ರಲ್ಲಿ ಒಂದು ನೋ ಕಾಂಟ್ಯಾಕ್ಟ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ. ಪ್ರೀತಿ ಅನ್ನೋದು ಮುಂಚೆ ಇರೋ ರೀತಿಯಲ್ಲಿ ಕಾಣ್ತಾ ಇಲ್ಲ. ನಿಮ್ಮ ವ್ಯಕ್ತಿ ಒಂದು ಥರ್ಡ್ ಪಾರ್ಟಿ ಸಹವಾಸ ಮಾಡಿ ನಿಮ್ಮನ್ನ ಈ ಸ್ಥಿತಿಗೆ, ನಿಮ್ಮನ್ನ ಕಾಯೋ ಸ್ಥಿತಿಗೆ ತಗೊಂಡ್ ಬಂದಿದ್ದಾರೆ ನಿಮ್ ವ್ಯಕ್ತಿ ಅನ್ನೋದು ಕಾಣ್ತಾ ಇದೆ. ಮುಂಚೆ ಇದ್ದಂತ ಪ್ರೀತಿ ಅನ್ನೋದು ಕಾಣ್ತಿಲ್ಲ. ನಿಮ್ಗೂ ವೇಟ್ ಮಾಡಿ 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 ಸಾಕಾಗಿದೆ. ಅಂಡ್ ಇಲ್ಲಿ ಯಾವಾಗ ಅವ್ರ ಕಡೆಯಿಂದ ಜಸ್ಟಿಸ್ ಬರುತ್ತೆ, ಥರ್ಡ್ ಪಾರ್ಟಿ ಅನ್ನೋರು ಯಾವಾಗ ಬಿಟ್ಟು ಹೋಗ್ತಾರೆ ಅನ್ನೋ ಸಲುವಾಗಿ ನೀವು ವೇಟ್ ಮಾಡ್ತಾ ಇದ್ದೀರಾ. ಬಟ್ ನಿಮ್ ವ್ಯಕ್ತಿನ ನೀವು ಕೇಳಿದ್ರೆ ಇಲ್ಲಿ ಕಂಪ್ಲೀಟ್ ನೋ ಕಾಂಟ್ಯಾಕ್ಟ್ ಅಲ್ಲ, ಕಂಪ್ಲೀಟ್ ಕಾಂಟ್ಯಾಕ್ಟ್ ಅಲ್ಲ, ಈ ರೀತಿ ಇದೆ. ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ನಿಮ್ಮ ವ್ಯಕ್ತಿ ಇನ್ಫ್ಲೂಯೆನ್ಸ್ ಆಗಿನೋ ಅಥವಾ ಅವ್ರ ಮಾತ್ ಕೇಳಿ ಅದೇ ಇನ್ಫ್ಲೂಯೆನ್ಸ್ ಆಗಿ ಬಿಟ್ಟು ಹೋಗಿರ್ಬೋದು ನಿಮ್ಮನ್ನ. ಬಿಟ್ಟು ಅನ್ನೋ ಸೀನ್ಸ್ ಇಲ್ಲಿ ಕಂಪ್ಲೀಟ್ ಆಗಿ ನಿಮ್ಮನ್ನ ಬಿಟ್ಟು ಹೋಗಿಲ್ಲ, ಈ ಕಡೆ ನಿಮ್ ಜೊತೆನಲ್ಲೂ ಇಲ್ಲ. ಕೆಲವು ರೀಸನ್ಸ್ ನ ಕೊಟ್ಟು ಇವರು ಥರ್ಡ್ ಪಾರ್ಟಿ ಜೊತೆನಲ್ಲಿ ಇದ್ದಾರೆ ಅನ್ನೋದು ಕಾಣ್ತಾ ಇದೆ. ನಿಮಿಗೂ ಗೊತ್ತಾಗಿದೆ. ಸೊ ನೀವೇನಾದ್ರೂ ಅವ್ರನ್ನ ಕೇಳಿದಾಗ ಇಲ್ಲ ಅವ್ರ ಥರ್ಡ್ ಪಾರ್ಟಿ ಹೋಗ್ತಾರೆ, ನಾನ್ ಬರ್ತೀನಿ ಅಂತ ನಿಮ್ಮನ್ನ ವೇಟ್ ಮಾಡಿಸ್ತಾ ಇದ್ದಾರೆ ಈ ವ್ಯಕ್ತಿ. ಸಡನ್ ಇಲ್ಲಿ ನೋಡಿ, ಒಂದು ಇದು ಎಲ್ರಿಗೂ ಅನ್ವಯಿಸೋದಿಲ್ಲ. ಈ ಬಂದು ಸಡನ್ ಆಗಿ ಇಲ್ಲಿ ಪಾಸಿಟಿವ್ ಚೇಂಜ್ ಅನ್ನೋದು ಬರುತ್ತೆ. ಒಂದು ಅದೇ ಈ ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋ ಚಾನ್ಸಸ್ ತುಂಬಾನೇ ಕಾಣ್ತಾ ಇದೆ. ಆಗ ನಿಮ್ಮ ವ್ಯಕ್ತಿ ಇಲ್ಲಿ ಮುಂಚೆ ಹೇಗಿದ್ರಲ್ಲ ಅದೇ ರೀತಿ ನಿಮ್ ಜೊತೆಲಿ ಇರ್ತಾರೆ ಅಂಡ್ ಅಪ್ರೋಚ್ ಮಾಡೋ ಚಾನ್ಸಸ್ ಇಲ್ಲಿ ತುಂಬಾನೇ ಇದೆ. ಈಗ ಮುಂಚೆ ಏನ್ ಟೈಮ್ ಕೊಡ್ತಿದ್ರಲ್ಲ, ಈಗ ಏನ್ ಈ ಪ್ರಾಬ್ಲಮ್ಸ್ ನ ದಾಟ್ಕೊಂಡ್ ಬಂದ್ಮೇಲೆ ಥರ್ಡ್ ಪಾರ್ಟಿ ಎನರ್ಜಿ ರಿಮೂವ್ ಆದ್ಮೇಲೆ ಖಂಡಿತ ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಗೆ ಟೈಮ್ ಕೊಡೋ ಚಾನ್ಸಸ್ ತುಂಬಾನೇ ಇದೆ. ಥಿಂಕ್ ಮಾಡ್ತಾ ಇದಾರೆ ಇದ್ರ ಬಗ್ಗೆ, ನಾನು ಹೆಂಗ್ ಥರ್ಡ್ ಪಾರ್ಟಿನ ರಿಮೂವ್ ಮಾಡ್ಲಿ, ಜಸ್ಟಿಸ್ ಹೇಗ್ ಮಾಡ್ಲಿ. ಇವನ್ ಈ ವ್ಯಕ್ತಿ, ನಿಮ್ಮ ವ್ಯಕ್ತಿ ಇಲ್ಲಿ ಟ್ರ್ಯಾಪ್ ಆಗಿದ್ದಾರೆ. ಥರ್ಡ್ ಪಾರ್ಟಿ ವಿಚಾರವಾಗಿ ಆ ವ್ಯಕ್ತಿ ಕಡೆ ಟ್ರ್ಯಾಪ್ ಆಗಿದ್ದಾರೆ. ಇದು ನಿಮಗೆ ಒಂಥರ ಹೇಗೆ ಅಂತಂದ್ರೆ ಒಂದ್ ಸಮಾಧಾನ ಇಲ್ಲ ನಿಮಗೆ, ಒಂದು ಡಿಪ್ರೆಷನ್ ಫೀಲ್ ಅಲ್ಲಿ ಇದ್ದೀರಾ ನೀವು. ಯೋಚನೆ ಮಾಡಿ ಮಾಡಿ ನಿಮ್ಗೂ ಸಾಕಾಗಿದೆ, ಕೋಪ ಬರ್ತಿದೆ ನಿಮ್ಗೆ, ಫ್ರಸ್ಟ್ರೇಷನ್ ಆಗ್ತಾ ಇದೆ ಇಲ್ಲಿ. ಸೊ ನೀವು ಇದನ್ನೇ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಇದ್ರ ಜೊತೆನಲ್ಲೂ ಈಗ ನಿಮ್ಗೆ ಮೈಂಡ್ ಬಂದಿರೋದಂದ್ರೆ, ನಾನೇನ್ ಈ ವ್ಯಕ್ತಿಗೋಸ್ಕರ ಇನ್ನೂ ವೇಟ್ ಮಾಡ್ಬೇಕಾ ಅಥವಾ ನನ್ನ ಲೈಫಿಗೆ ನಾನು ಮೂವ್ ಆನ್ ಹಾಕೋಬಹುದಲ್ವಾ, ಎಷ್ಟ್ ದಿನ ಅಂತ ನಾನು ವೇಟ್ ಮಾಡಕ್ ಸಾಧ್ಯ ಅನ್ನೋ ಒಂದು ಥಾಟ್ಸ್ ನಿಮ್ ಮೈಂಡಿಗೆ ತುಂಬಾನೇ ಸ್ಟ್ರಾಂಗ್ ಆಗಿ ಬಂದಿದೆ. ಈಗ ನಿಮ್ಗೆ ಓಕೆ ಅನ್ಸುತ್ತೆ ಈ ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ಇಲ್ಲ ಅಂದ್ರೂ ನಿಮಗೆ ಕಷ್ಟ ಆಗುತ್ತೆ. ಬಟ್ ಸ್ಟಿಲ್
ನೀವು ನಿಮ್ ಲೈಫ್ ನ ನೀವು ಲೀಡ್ ಮಾಡೋದಕ್ಕೆ ರೆಡಿ ಇದ್ದೀರಾ. ನೀವ್ ತುಂಬಾನೇ ಕಲ್ತಿದ್ದೀರಾ ಈ ರಿಲೇಶನ್ಶಿಪ್ ವೈಸ್, ಈ ವ್ಯಕ್ತಿ ಕಡೆಯಿಂದ ತುಂಬಾನೇ ಕಲ್ತಿದ್ದೀರಾ. ನಿಮಗ್ ಈಗೀಗ ಅನ್ಸ್ತಿರೋದ್ ಏನಂದ್ರೆ ಒಂದು ಸೆಲ್ಫ್ ಲವ್ ಅನ್ನೋದನ್ನ ಕಲ್ತಿದ್ದೀರಾ. ಏನೇ ಆದ್ರೂ ನನಗ್ ನಾನೇ, ಯಾರನ್ನೂ ನಂಬಬಾರದು, ನನ್ ಲೈಫ್ ನ ನಾನ್ ಬೆಟರ್ ಆಗಿ ಇಟ್ಕೋಬೇಕು, ಈ ವ್ಯಕ್ತಿಗೂ ತೋರಿಸ್ಬೇಕು ಯಾರನ್ನ ಬಿಟ್ಟೋದ್ರು ಅನ್ನೋ ಒಂದು ಕೆಲವು ಚಾಲೆಂಜಸ್ ಎಲ್ಲಾನು ಆ ಥಾಟ್ಸ್ ನಿಮ್ಮ ಮೈಂಡಿಗೆ ಬರ್ತಾ ಇದೆ, ನಾನು ಈ ರೀತಿ ಮಾಡ್ಬೇಕು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಓಕೆನಾ, ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಓಕೆ, ಇಲ್ಲಿ ಥರ್ಡ್ ಪಾರ್ಟಿ ಕಡೆಯಿಂದ ಕಂಪ್ಲೀಟ್ ಆಗಿ ಈ ವ್ಯಕ್ತಿಗೆ ಮೋಸ ಆಗ್ತಾ ಇದೆ. ಇದನ್ನ ನಿಮ್ಮ ವ್ಯಕ್ತಿ ತಿಳ್ಕೊಳ್ತಿದ್ದಾರೆ. ಸೊ ಇವ್ರಿಗೂನು ರಿಗ್ರೆಟ್ ಫೀಲ್ ಇದೆ ನಿಮ್ಮ ವ್ಯಕ್ತಿಗೆ. ನೀವ್ ಯಾರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಲ್ಲ, ಅವರಿಗೆ ರಿಗ್ರೆಟ್ ಫೀಲ್ ಇದೆ, ನಾನು ತಪ್ಪು ಮಾಡ್ಬಿಟ್ಟೆ ನಿಮಗ್ ಮೋಸ ಮಾಡಿ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಸ್ಪೈಯಿಂಗ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ. ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿ ವಿಚಾರವಾಗಿ ಕೆಲವು ಏನ್ ನಡೀತಿದೆ ಅವ್ರ ಲೈಫ್ ಅಲ್ಲಿ ಅಥವಾ ಏನ್ ಆಗ್ತಿರ್ಬೋದು ಏನು ಅಂತ ವಿಚಾರಣೆ ಮಾಡ್ಕೊಳ್ತಿದ್ದಾರೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತಿದ್ದಾರೆ. ಆಗ ಈ ವ್ಯಕ್ತಿ ಹೊರಗ್ ಬರೋದಿಕ್ಕೆ ಸರಿ ಹೋಗುತ್ತೆ. ಈಗ ಈ ವ್ಯಕ್ತಿಗೂ ಥರ್ಡ್ ಪಾರ್ಟಿ ಬೇಕು ಅನ್ನೋದಿಲ್ಲ ಇಲ್ಲಿ. ಸೊ ಈ ವ್ಯಕ್ತಿಗೆ ನಿಮ್ಮ ವ್ಯಾಲ್ಯೂ ಅನ್ನೋದು ಗೊತ್ತಾಗ್ತಿದೆ. ಈ ವ್ಯಕ್ತಿ ತುಂಬಾನೇ ಸ್ಟ್ರಾಂಗ್ ಆಗಿ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಈ ವ್ಯಕ್ತಿ. ಸೊ ಇನ್ನೊಂದು 3 months ಅಲ್ಲಿ ತುಂಬಾನೇ ಚೇಂಜಸ್ ಬರುತ್ತೆ ನಿಮ್ಮ ರಿಲೇಶನ್ಶಿಪ್ ವೈಸ್. ನೀವೇನ್ ವೇಟ್ ಮಾಡ್ತಾ ಇದೀರಲ್ಲ, ಸೊ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಅನ್ನೋದನ್ನ ಇಟ್ಕೊಳ್ಳಿ. ಖಂಡಿತ ಇಲ್ಲಿ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತಿದೆ. ನೀವೀಗ ನೋ ಅಂತಾನು ಹೇಳ್ತಿರ್ಬೋದು ಕೆಲವರು, ಅದು ನಿಮ್ ಇಷ್ಟ. ಈ ವ್ಯಕ್ತಿಗೋಸ್ಕರ ಇಷ್ಟ ದಿನ ವೇಟ್ ಮಾಡಿ ನಿಮ್ಗೂ ಸಾಕಾಗಿರುತ್ತೆ. ನಿಮ್ಮ ಲೈಫ್ ಅಲ್ಲಿ ನೀವು ಇನ್ನೂ ಬೆಟರ್ ಲೈಫ್ ನೋಡ್ಬೇಕು ಅಂದ್ರೆ ಖಂಡಿತ ನೀವು ಮೂವ್ ಆನ್ ಆಗ್ಬಹುದು. ಇನ್ನು ಯಾರೆಲ್ಲ ನನ್ಗೆ ಇದೇ ವ್ಯಕ್ತಿ ಬೇಕು ಅಂತ ಅನ್ನೋರು ವೇಟ್ ಮಾಡ್ಬೋದು. ಇಲ್ಲಿ ಆಪ್ಷನ್ಸ್ ಬಂದು ನಿಮಗ್ ಬಿಟ್ಟಿದ್ದು, ಓಕೆನಾ. ಬಟ್ ಇಲ್ಲಿ ಇನ್ನು ಕೆಲವರು ತುಂಬಾ ಹಾರ್ಡ್ ಆಗಿ ಕೆಲವು ಕ್ವಶನ್ಸ್ ನ ಕೇಳ್ಬೇಕು, ಕೆಲವು ರೀಸನ್ಸ್ ನ ತಿಳ್ಕೋಬೇಕು ಅಂಡ್ ಡಾಮಿನೇಟ್ ಮಾಡ್ಬೇಕು ಅನ್ನೋದು ಸಹ ನೀವು ವೇಟ್ ಮಾಡ್ತಾ ಇದ್ದೀರಾ. ಸೊ ಓಕೆ, ಬಿಕಾಸ್ ನಿಮ್ಮ ವ್ಯಕ್ತಿ ಮಾಡಿರೋದು ನಿಮಗ್ ಮೋಸ. ಸೊ ಹಾಗಾಗಿ ಸೊ ಮಾಡಿ ನೆಕ್ಸ್ಟ್ ನಿಮ್ಮ ಲೈಫ್ ನ ನೀವು ಬೆಟರ್ ಆಗಿನೂ ಇಟ್ಕೋಬಹುದು. ಒಂದು ಖಂಡಿತ ಬ್ಯಾಲೆನ್ಸ್ ಅನ್ನೋದು ಬರ್ತಾ ಇದೆ, ರಿಲೇಶನ್ಶಿಪ್ ವೈಸ್ ಬ್ಯಾಲೆನ್ಸ್ ಅನ್ನೋದು ಬರ್ತಾ ಇದೆ. ಇನ್ನು ಯಾರೆಲ್ಲ ಭಯ ಪಟ್ಕೊಂಡು ನೀವು ವೇಟ್ ಮಾಡ್ತಿದ್ದೀರಲ್ಲ, ದಯವಿಟ್ಟು ಭಯ ಅಂತೂ ಇಟ್ಕೊಳಕ್ಕೆ ಹೋಗ್ಬೇಡಿ. ಒಂದ್ ಸ್ಟ್ರಾಂಗ್ ಮೈಂಡ್ ಸೆಟ್, ಒಂದು ಸ್ಟ್ರಾಂಗ್ ಆಗಿದ್ದು ಧೈರ್ಯವಾಗಿದ್ದು ಫೇಸ್ ಮಾಡಿ. ಇನ್ ಕೆಲವ್ರು ಈ ಸಿಚುವೇಶನ್ ಎಲ್ಲ ನೋಡ್ಲಾರ್ದಿರ ಸಡನ್ ಆಗಿ ಜಾಬ್ ನ ಸ್ಟಾರ್ಟ್ ಮಾಡಿರೋದಿರ್ಬೋದು. ಒಳ್ಳೇದೇ, ಅದೆಲ್ಲ ನಿಮ್ ಕಡೆ ನೀವು ಫೋಕಸ್ ನ ಕೊಡ್ತಾ ಇದ್ದೀರಾ. ಸೊ ಓನ್ಲಿ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಏನಿದೆ ಅಲ್ಲ, ಅವ್ರ ಲೈಫ್ ಇಂದ ಬಿಟ್ಟೋಗೋ ಚಾನ್ಸಸ್ ಅನ್ನೋದು ತುಂಬಾನೇ ಕಾಣ್ತಾ ಇದೆ ಇಲ್ಲಿ. ಓಕೆನಾ, ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡಿ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ನಿಮ್ಮ ವ್ಯಕ್ತಿ ಕೆಲವು ವಿಚಾರಗಳನ್ನ, ಥರ್ಡ್ ಪಾರ್ಟಿ ವಿಚಾರಗಳನ್ನ ನಿಮ್ ಹತ್ರ ಶೇರ್ ಮಾಡಿಲ್ಲ. ಈಗ ನೀವಂತೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದ್ ಬಿಟ್ಬಿಟ್ಟಿದ್ದೀರಾ. ನಿಮ್ ವ್ಯಕ್ತಿನೇ ನಿಮ್ಗೆ ತುಂಬಾ ಸಲ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಅರ್ಥ ಮಾಡ್ಕೊ ಅಂತಾನು ಹೇಳಿರ್ಬೋದು. ಬಟ್ ಅವ್ರು ಮಾಡಿರೋ ತಪ್ಪುಗಳು ನಿಮ್ಮನ್ನ ರಿಗ್ರೆಟ್ ಫೀಲ್ ಮಾಡ್ತಾ ಇದೆ. ಓಕೆನಾ, ನಿಮಗೆ ಟಾಕ್ಸಿಕ್ ಅನ್ಸುತ್ತೆ, ಕಂಪ್ಲೀಟ್ ಆಗಿ ಇದು ಟಾಕ್ಸಿಕ್ ಅನ್ಸುತ್ತೆ. ಈ ರೀತಿ ಎಲ್ಲ ಮಾಡಿದ್ದು ನಿಮಗ್ ತಗೊಳಕ್ ಆಗ್ತಿಲ್ಲ. ಎಲ್ರೂ ತಗೋಬೇಕು ಅನ್ನೋದು ಏನಿಲ್ಲ. ಓಕೆನಾ, ಒಂದು ಥರ್ಡ್ ಪಾರ್ಟಿ ಕಡೆಯಿಂದ ಕೆಲವು ನೆಗೆಟಿವ್ ಆಗಿ ನಿಮ್ಮ ವ್ಯಕ್ತಿ ಮೇಲೆ ರಿಚುವಲ್ಸ್ ಆಗಿರ್ಬೋದು ಇನ್ಫ್ಲೂಯೆನ್ಸ್ ಆಗ್ಲಿ ಅಂತ ಅಂದ್ಬಿಟ್ಟು. ಸೊ ಎಲ್ರಿಗೂ ಅಲ್ಲ, ಕೆಲವ್ರಿಗೆ ಮಾತ್ರ.
ಓಕೆನಾ. ಈ ಎನರ್ಜಿ ಅನ್ನೋದು ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ನಿಮ್ಮ ವ್ಯಕ್ತಿಗೆ ಥರ್ಡ್ ಪಾರ್ಟಿ ಕಡೆಯಿಂದ ಕೆಲವು ಅವಮಾನಗಳು ಆಗಿದೆ. ಅಂಡ್ ಇಲ್ಲಿ ಥರ್ಡ್ ಪಾರ್ಟಿ ಸರಿ ಇಲ್ಲ ಅನ್ನೋದನ್ನು ನಿಮ್ಮ ವ್ಯಕ್ತಿಗೆ ಗೊತ್ತಾಗಿದೆ. ಸೊ ಅದ್ರ ಸಲುವಾಗೇನೆ ಆ ವ್ಯಕ್ತಿಯಲ್ಲಿ ಸ್ಪೈಯಿಂಗ್, ಈಗ ಏನಾದ್ರೂ ಅವರಿಗೊಂದು ಪ್ರೂಫ್ ಕೊಡ್ಬೇಕು, ಕೊಟ್ಟು ಇವರು ಹೊರಗ್ ಬರ್ಬೇಕು ಇದ್ರಿಂದ ಅನ್ನೋದ್ರ ಕಡೆ ಗಮನ ಕೊಡ್ತಾ ಇದಾರೆ. ನಿಮ್ಮ ಮೇಲೆ ತುಂಬಾ ಪ್ರೀತಿನೂ ಇದೆ. ಇವ್ರ ಮಾಡಿರೋ ತಪ್ಪುಗಳು ಇವ್ರಿಗೆ ಅರಿವಾಗಿದೆ. ಎಫರ್ಟ್ಸ್ ಅನ್ನೋದು ನಿಮ್ ಕಡೆ ಕೊಡೋದ್ರ ಕಡೆ ಸ್ಟಾರ್ಟ್ ಮಾಡ್ತಾ ಇದ್ರಿ. ಆಲ್ರೆಡಿ ಕೊಡ್ತಿರ್ಬೋದು ಎಫರ್ಟ್ಸ್ ಅನ್ನೋದು. ಬಟ್ ಇದೆಲ್ಲ ಸಾರ್ಟ್ ಔಟ್ ಆಗೋದಿಕ್ಕೆ ಇನ್ನೊಂದ್ 3 ಮಂತ್ಸ್ ಟೈಮ್ ಅಂತೂ ಖಂಡಿತ ತಗೊಳತ್ತೆ. ಏನ್ ವಾಕ್ ಅವೇ ಮಾಡಿದ್ರಲ್ಲ, ಮತ್ತೆ ಅದೇ ಇದ್ರಿಂದ ನಿಮ್ಮ ವ್ಯಕ್ತಿನೂ ನಿಮ್ಮ ಲೈಫಿಗೆ ಬರೋ ಚಾನ್ಸಸ್ ಇದೆ. ತಗೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಅಪ್ರೋಚ್ ಅನ್ನೋದು ಬರ್ತಾ ಇದೆ. ಓಕೆನಾ. ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಓಕೆ. ನೀವು ತುಂಬಾ ಜನ ಮ್ಯಾನಿಫೆಸ್ಟೇಷನ್ ಈ ಹೊಸ ಹೊಸ ಟೆಕ್ನಿಕ್ಸ್ ನೆಲ್ಲಾನು ನೀವು ಫಾಲೋ ಮಾಡ್ತಾ ಇದ್ದೀರಾ. ಸೊ ಯಾವ್ದಾದ್ರು ಒಂದನ್ನ ಪ್ರಾಪರ್ ಆಗಿ ನೀವು ಮಾಡಿ, ಒಂದು ನಿಮಗೆ ಯಾವ್ದು ಕನ್ವೀನಿಯಂಟ್ ಅನ್ಸುತ್ತೆ, ನಂಬಿಕೆ ಬಂದಿದೆ ಆ ತರ ರಿಚುವಲ್ಸ್ ಆಗಿರ್ಬೋದು ಅಥವಾ ಮ್ಯಾನಿಫೆಸ್ಟ್ ಅನ್ನೋದನ್ನ ನೀವು ಮಾಡಿಲ್ಲ ಅಂದ್ರೆ, ಮಾಡಿರೋರು ಮಾಡಿ ವರ್ಕ್ ಆಗ್ತಿದೆ. ವಿತಿನ್ 3 to 2 ಮಂತ್ಸ್ ಅಲ್ಲಿ ತುಂಬಾನೇ ಚೇಂಜಸ್ ಬರುತ್ತೆ ನಿಮ್ಮ ರಿಲೇಶನ್ಶಿಪ್ ವೈಸ್. ಯಾರು ವಾಕ್ ಅವೇ ಮಾಡಿದ್ರಲ್ವಾ, ಅವ್ರು ನಿಮ್ಮ ಲೈಫಿಗೆ ಬರ್ತಾರೆ. ಬಟ್ ಅವ್ರನ್ನ ತಗೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಗ್ರೋತ್ ಅನ್ನೋದು ಇದೆ ಈ ರಿಲೇಶನ್ಶಿಪ್ ಅಲ್ಲಿ ಅನ್ನೋದು ಕಾಣ್ತಾ ಇದೆ. ಕನ್ಫ್ಯೂಷನ್ಸ್ ಬೇಡ, ಬರ್ತಾರಾ ಬರಲ್ವಾ ಅನ್ನೋ ಕನ್ಫ್ಯೂಷನ್ಸ್ ಬೇಡ. ಯಾರ್ಯಾರೆಲ್ಲ ಏನೇನ್ ಡಿಸೈಡ್ ಮಾಡ್ತಿದ್ರಲ್ಲ ಅದನ್ನ ರೈಟ್ ವೇ ನಲ್ಲಿ ಡಿಸೈಡ್ ನ ಮಾಡಿ. ಏನೇ ಡಿಸೈಡ್ ಮಾಡಿದ್ರು ಅದು ಪಾಸಿಟಿವ್ ವೇ ನಲ್ಲೇ ಇರ್ಲಿ ಅಂತ ಅಂದ್ಬಿಟ್ಟು. ಓಕೆನಾ. ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ಕ್ಲಾರಿಟಿನ ತಗೊಳ್ಬಹುದು. ಅಂಡ್ ಈ ನಡುವೆ ಎಲ್ಲ ಪ್ರಾಪರ್ ಆಗಿ 1-2 ಮಂತ್ಸ್ ಇಂದ ರೀಡಿಂಗ್ಸ್ ಅನ್ನೋದು ಪ್ರಾಪರ್ ಆಗಿ ಬರ್ತಾ ಇಲ್ಲ ಚಾನೆಲ್ ನಲ್ಲಿ. ಸೊ ಇನ್ಮೇಲೆ ಆದಷ್ಟು ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ರೀಡಿಂಗ್ಸ್ ಇಂದ ನಾನು ಸ್ವಲ್ಪ ಬಿಸಿ ಇರೋದ್ರಿಂದ ಆಗ್ತಿರ್ಲಿಲ್ಲ. ಸೊ ಇನ್ಮೇಲೆ ಎವ್ರಿ ಡೇ 1 ವಿಡಿಯೋ ಆದ್ರೂ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ. ಥ್ಯಾಂಕ್ ಯು ಗೈಸ್, ಬಾಯ್.